MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಾಡಿದ ತಪ್ಪು ಬೆನ್ನು ಬಿಡದೆ ಕಾಡ್ತಾರೆ. ತೀರ್ಪು ಬರುವ ಹೊತ್ತಿಗೆ ದರ್ಶನ್ ಬೇರೆಯದ್ದೇ ಮೂಡ್ನಲ್ಲಿದ್ದ. ಆದರೆ ಯಾವಾಗ ಬೇಲ್ ರದ್ದಾದ ತೀರ್ಪು ಬಂದಿರೋದು ಪತ್ನಿಯಿಂದ ತಿಳಿಯಿತು, ದರ್ಶನ್ ನಾಟಕವನ್ನ ಶುರುವಿಟ್ಕೊಂಡಿದ್ದ. ಸುಪ್ರೀಂ ಕೋರ್ಟ್ ತೀರ್ಪು ನಿನ್ನೆಗೆ ನಿಗದಿಯಾಗಿತ್ತು. ಸರ್ಕಾರದ ಪರ ವಕೀಲರು ದರ್ಶನ್ ಜಾಮೀನ್ ರದ್ದಾಗುತ್ತೆ ಅನ್ನೋ ವಿಶ್ವಾಸದಲ್ಲೇ ಇದ್ರು. ಬೇಲ್ ರದ್ದಾದ್ರೆ ಮಾಡಬೇಕಾದ ಕೆಲಸ ಮಾಡಲು ಪೊಲೀಸರು ಕೂಡ ಸಜ್ಜಾಗಿದ್ರು. ಆದ್ರೆ ತೀರ್ಪು ಬರೋ ಮೊದಲೇ ಬುಧವಾರ ರಾತ್ರಿಯಿಂದಲೇ ಕೊಲೆ ಆರೋಪಿ ದರ್ಶನ್ ಆಟ ಶುರು ಮಾಡಿದ್ದ. ಊರಿಂದ ಊರಿಗೆ, ಕಾರಿಂದ ಕಾರಿಗೆ ಗಜನ ಊಸರವಳ್ಳಿ ಆಟ. ತಮಿಳುನಾಡು ಟು ಬೆಂಗಳೂರು ದರ್ಶನ್ ಬೃಹನ್ ನಾಟಕ. ಒಮ್ಮೆ ಆ ಕಾರು, ಮತ್ತೊಮ್ಮೆ ಈ ಕಾರು. ರಾತ್ರಿ ಕೊಡಗು, ಬೆಳಗ್ಗೆ ತಮಿಳುನಾಡು. ಸುಪ್ರೀಂ ಕೋರ್ಟ್ ಜಾಮೀನು ಆದೇಶದ ಹೊತ್ತಲ್ಲೇ ಸಿನಿಮಾ ಸ್ಟೈಲ್ನಲ್ಲಿ ದರ್ಶನ್ ಜಂಪಿಂಗ್ ಗೇಮ್ ಶುರು ಮಾಡಿದ್ದ. ಬುಧವಾರ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಪತ್ನಿಯ ಫ್ಲಾಟ್ನಲ್ಲೇ ಇದ್ದ ದರ್ಶನ್ ರಾತ್ರೋರಾತ್ರಿ ಕೊಡಗಿನ ಸುಂಟಿಕೊಪ್ಪದಲ್ಲಿರೋ ಸ್ನೇಹಿತನ ಫಾರ್ಮ್ ಹೌಸ್ಗೆ ತೆರಳಿದ್ದ. ನಿನ್ನೆ ಬೆಳಗ್ಗೆ 7:30ಕ್ಕೆ ಕೊಡಗಿನಿಂದ ತನ್ನ ಜೀಪ್ ವ್ರಾಂಗ್ಲರ್ ವಾಹನದಲ್ಲಿ ಮೈಸೂರು ಮೂಲದ ಸುನಿಲ್ ಎಂಬಾತನ ಜೊತೆಗೆ ತಮಿಳುನಾಡಿಗೆ ತೆರಳಿದ್ದ. ಸತ್ಯಮಂಗಲದ ಅಂದೂರು ಬಳಿ ಜಾತ್ರೆಯಲ್ಲಿ ಭಾಗಿಯಾಗಿ 3 ಕುದುರೆ ಖರೀದಿಗೆ ಡೀಲ್ ಕುದುರಿಸಿದ್ರು. ಇದೇ ಹೊತ್ತಲ್ಲೇ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಕರೆ ಮಾಡಿ ಜಾಮೀನು ರದ್ದಾದ ವಿಚಾರ ತಿಳಿಸಿದ್ರು. ಅಲ್ಲಿಂದ ಬೆಂಗಳೂರಿಗೆ ಹೊರಟಾಗ ಮತ್ತೊಂದು ಆಟ ಶುರುವಾಗಿತ್ತು. ಪೊಲೀಸರ ಕಣ್ತಪ್ಪಿಸಲು ದರ್ಶನ್ ಭಾರಿ ಹೈಡ್ರಾಮಾ. ನೈಸ್ ರಸ್ತೆಯಲ್ಲಿ ಜೀಪ್ನಿಂದ ಇನೋವಾ ಕಾರಿಗೆ ಶಿಫ್ಟ್. ಬೇಲ್ ರದ್ದಾಗ್ತಿದ್ದಂತೆ ದರ್ಶನ್ ಅನ್ನ ಬಂಧಿಸಲು ಪೊಲೀಸರು 3 ತಂಡಗಳಾಗಿ ದಿಕ್ಕುಗಳಲ್ಲೂ ಅಲರ್ಟ್ ಆಗಿದ್ರು. ಆದ್ರೆ ಬೆಂಗಳೂರಿಗೆ ಹೊರಟಿದ್ದ ದರ್ಶನ್ ಕೋರ್ಟ್ಗೆ ಶರಣಾಗೋ ಪ್ಲಾನ್ ಮಾಡ್ಕೊಂಡಿದ್ದ. ತಮಿಳುನಾಡಿನಿಂದ ಚಾಮರಾಜನಗರದ ಮೂಲಕ ತನ್ನ ಜೀಪ್ ವ್ರಾಂಗ್ಲರ್ ವಾಹನದಲ್ಲಿ ಹೊರಟಿದ್ದ. ಈ ದೃಶ್ಯ ಟೋಲ್ಗೇಟ್ ಸಿಸಿಟಿವಿಯಲ್ಲೂ ಸೆರೆಯಾಗಿತ್ತು. ಬೆಂಗಳೂರಿಗೆ ಎಂಟ್ರಿ ಆಗ್ತಲೇ ದರ್ಶನ್ ಅನ್ನ ಅರೆಸ್ಟ್ ಮಾಡಲು ಪೊಲೀಸರು ಕೂಡ ಕಾದು ಕುಳಿತಿದ್ರು. ಆದ್ರೆ ಪೊಲೀಸರು ಕಾಯ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೇ ತಡ ದರ್ಶನ್ ಕಾರು ಬದಲಾಯಿಸಿದ್ದ. ಇನೋವಾ ಕಾರಿಗೆ ಜಂಪ್ ಆಗಿದ್ದ. ನಟ ಧನ್ವೀರ್ ಕೂಡ ಪೊಲೀಸರಿಗೆ ತಪ್ಪು ಮಾಹಿತಿ ನೀಡ್ತಾ ದಾರಿ ತಪ್ಪಿಸ್ತಿದ್ದ. ಯಾವಾಗ ನೈಸ್ ರೋಡ್ನಲ್ಲಿ ಪೊಲೀಸರು ವ್ರಾಂಗ್ಲರ್ ಜೀಪ್ ತಡೆದ್ರೋ ಆಗ್ಲೇ ಗೊತ್ತಾಗಿತ್ತು ದರ್ಶನ್ ಬೇರೆ ಕಾರಿಗೆ ಹತ್ಕೊಂಡಿದ್ದಾನೆ ಅಂತ. ಬೆಂಗಳೂರಿನ ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ದರ್ಶನ್ ಬಂಧನ. ದರ್ಶನ್ ಬೇರೆ ಕಾರಿಗೆ ಶಿಫ್ಟ್ ಆಗಿರೋದು ಕನ್ಫರ್ಮ್ ಆಗ್ತಿದ್ದಂತೆ ಇನ್ಸ್ಪೆಕ್ಟರ್ ನಾಗೇಶ್ ತಮ್ಮ ಟೀಮ್ಗೆ ಬಂಧಿಸುವಂತೆ ಅಲರ್ಟ್ ಮಾಡಿದ್ರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಪೊಲೀಸರು ದರ್ಶನ್ ಅನ್ನ ಬಂಧಿಸಲು ಸಿದ್ಧರಾದ್ರು. ಇನೋವಾ ಕಾರು ಅಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ರು. ಬಂಧಿಸ್ತಾ ಇದ್ದಂತೆ ದರ್ಶನ್ ಬಿಳಿ ಮಾಸ್ಕ್ ಧರಿಸಿ ಮುಖ ಮುಚ್ಕೊಂಡ. ದರ್ಶನ್ ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಪೊಲೀಸರು ಕರ್ತರ್ತಿದ್ರೆ ಪೊಲೀಸ್ ವಾಹನದ ಹಿಂದೆನೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಬಂದ್ರು. ಖಾಸಗಿ ಕಾರ್ನಲ್ಲಿ ದಿನಕರ್ ಮತ್ತು ನಟ ಧನ್ವೀರ್ ಇಬ್ರು ಆಗಮಿಸಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಹೊರಗೆ ಬರಲಿಲ್ಲ. ಗಳಗಳನೆ ಅತ್ತ ಪವಿತ್ರ ಗೌಡ ನಿವಾಸದಲ್ಲೇ ಬಂಧಿಸಿದ ಪೊಲೀಸರು. ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ RR ನಗರ ನಿವಾಸದಲ್ಲೇ ಇದ್ದ A1 ಪವಿತ್ರ ಗೌಡ ಬೇಲ್ ರದ್ದಾಗಿದ್ದಕ್ಕೆ ಗಳಗಳನೆ ಕಣ್ಣೀರಿಟ್ಟಿದ್ಲು. ಇನ್ನೇನ್ ಜೈಲಿಗೆ ಹೋಗೋದು ಫಿಕ್ಸು ಅಂತ ಗೊತ್ತಾಗ್ತಿದ್ದಂತೆ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸಲು ಮುಂದಾಗಿದ್ಲು. ಆದ್ರೆ ಅಷ್ಟರಲ್ಲಾಗ್ಲೇ ಪವಿತ್ರ ಮನೆ ಬಳಿ ಸೇರಿದ್ದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಪವಿತ್ರಾಗೆ ಮನೆಯಿಂದ ಹೊರ ಹೋಗಲು ಬಿಟ್ಟಿಲ್ಲ. RR ನಗರದ ನಿವಾಸದಿಂದಲೇ ಪವಿತ್ರಾಳನ್ನ ಬಂಧಿಸಿ ಪೊಲೀಸರು ಕರೆದೊಯ್ದ್ರು. ಚಿತ್ರದುರ್ಗದಲ್ಲಿ A7 ಅನುಕುಮಾರ್ ಬಂಧನ, ತಾಯಿ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ A7 ಅನುಕುಮಾರ್ನನ್ನ ಪೊಲೀಸರು ಚಿತ್ರದುರ್ಗದಲ್ಲೇ ಬಂಧಿಸಿದ್ರು. ಈ ವೇಳೆ ಅನುಕುಮಾರ್ ತಾಯಿ ಜಯಮ್ಮ ನೋವಿನಲ್ಲಿ ಕಣ್ಣೀರಿಟ್ರು. ಇನ್ನು A6 ಆರೋಪಿ ಜಗದೀಶ್ನನ್ನು ಚಿತ್ರದುರ್ಗದ ಮನೆಯಿಂದಲೇ ಬಂಧಿಸಲಾಗಿದೆ. ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ನಲ್ಲಿ A11 ನಾಗರಾಜುನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಗಿರಿನಗರದ ನಿವಾಸದಲ್ಲಿದ್ದ A14 ಪ್ರದೋಷ್ನನ್ನ ಖಾಕಿ ಲಾಕ್ ಮಾಡಿದೆ.
A12 ಲಕ್ಷ್ಮಣ್ ಪೊಲೀಸರಿಗೆ ಶರಣಾಗಿದ್ದಾನೆ. ಈಗ ದರ್ಶನ್, ಪವಿತ್ರ, ನಾಗರಾಜ್, ಪ್ರದೋಷ್ ಮತ್ತು ಲಕ್ಷ್ಮಣ್ಣನ್ನ ಪೊಲೀಸರು ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ದಾರೆ. 5 ಜೈಲು ಪಾಲಾಗಿದ್ದಾರೆ. ಇಂದು A6 ಜಗದೀಶ್ ಮತ್ತು A7 ಅನುಕುಮಾರ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.